ಅಡಿಗೆ ಮನೆಯ ಸೂಪರ್ ಟಿಪ್ಸ್. 1. ಮೊಸರು ಕೆಟ್ಟು ಹೋಗದಿರಲು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿಯ ಚೂರುಗಳನ್ನು ಹಾಕಿಡಿ. 2. ಸಕ್ಕರೆ ಪಾಕವನ್ನು ಮಾಡುವಾಗ ಹರಳಂತೆ ಆಗದಿರಲು ಸ್ವಲ್ಪ ನಿಂಬೆರಸವನ್ನು ಸೇರಿಸಿ. 3. ಅಡುಗೆಗೆ ಶಾವಿಗೆಯನ್ನ ಬೇಯಿಸುವಾಗ ಉದುರಾಗಿರಲು ಸ್ವಲ್ಪ ಎಣ್ಣೆಯನ್ನ ಹಾಕಿ ಬೇಯಿಸಿ. 4. ತುಪ್ಪವನ್ನು ಕಾಯಿಸುವಾಗ ಒಂದು ಅರ್ಧ ಚಮಚ ಮಜ್ಜಿಗೆ ಹಾಗೂ ಕಾದ ನಂತರ ವಿಳ್ಯದೆಲೆಯನ್ನು ಹಾಕಿ ಕಾಯಿಸಿ. 5. ದೋಸೆ ಹಿಟ್ಟು ಬೇಗ ಉಳಿಯಾಗದಿರಲು 2 ಚಿಟಿಕೆ ಸಕ್ಕರೆಯನ್ನ ಹಿಟ್ಟುಗೆ ಸೇರಿಸಿ, ಇದರಿಂದ ದೋಸೆಯ ರುಚಿಯು ಹೆಚ್ಚುತ್ತದೆ. 6. ಊಟ ಮಾಡುವಾಗ ಖಾರ ಜಾಸ್ತಿ ಅನಿಸಿದಲ್ಲಿ ತುಪ್ಪವನ್ನು ಅದಕ್ಕೆ ಹಾಕಿಕೊಂಡು ತಿನ್ನುವುದರಿಂದ ಖಾರ ಇರುವುದಿಲ್ಲ. 7. ಅಡಿಗೆಗೆ ಹುಳಿ ಜಾಸ್ತಿಯಾಗಿದ್ದರೆ ಸ್ವಲ್ಪ ಬೆಲ್ಲವನ್ನ ಹಾಕಿ, ಇದರಿಂದ ಹುಳಿ ಸಮವಾಗುತ್ತದೆ, ರುಚಿಯೂ ಹೆಚ್ಚುತ್ತದೆ. 8. ನುಗ್ಗೆಯ ಸೊಪ್ಪನ್ನು ಅಡಿಗೆಗೆ ಬಳಸುವಾಗ ಎಲೆಗಳನ್ನು ಮಾತ್ರ ಉಪಯೋಗಿಸಿ, ಕಡ್ಡಿಗಳೇನಾದರೂ ಹಾಕಿದರೆ ಭೇದಿಯಾಗುವ ಸಾಧ್ಯತೆ ಹೆಚ್ಚು. 9. ದೋಸೆ ಗರಿಗರಿಯಾಗಿ ಬರಲು ಹಿಟ್ಟನ್ನು ನೆನೆಸುವಾಗ ಸ್ವಲ್ಪ ಮೆಂತ್ಯ, ಅವಲಕ್ಕಿ, ಕಡಲೆಬೇಳೆಯನ್ನು ಹಾಕಿ ಹಿಟ್ಟನ್ನು ರುಬ್ಬಿ. 10. ಸಾರು ಮಾಡುವಾಗ ಜಾಸ್ತಿ ನೀರಾಗಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಹಾಕಿ ಕಲಸಿ ಒಲೆಯ ಮೇಲೆ ಇಟ್ಟು ಕುದಿಸಿ. 11. ಕಡಲೆ ಬೀಜವನ್ನು ಹುರಿಯುವಾಗ ಸ್ವಲ್ಪ ಎಣ್ಣೆಯನ್ನ ಹಾಕಿ ಹುರಿಯಿರಿ, ಇದರಿಂದ ಬೀಜ ಸೀಯುವುದಿಲ್ಲ ಹಾಗೂ ಸಿಪ್ಪೆ ಸುಲಭವಾಗಿ ತೆಗೆಯಬಹುದು. 12. ಅಡುಗೆಗೆ ಖಾರ ಜಾಸ್ತಿಯಾಗಿದ್ದರೆ ಸ್ವಲ್ಪ ಎಣ್ಣೆ, ಹುಣಿಸೆ ರಸ, ನಿಂಬೆರಸ ಅಥವಾ ಟೊಮೆಟೊ ರಸ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಸೇರಿಸಿ, ಇದರಿಂದ ಖಾರ ಸರಿ ಹೊಂದುತ್ತದೆ. 13. ಬೆಂಡೆಕಾಯಿಯನ್ನ ಖರೀದಿಸುವಾಗ ಉದ್ದ ಇರುವ ದಪ್ಪ ಇರುವ ಬೆಂಡೆಕಾಯಿಯನ್ನ ಖರೀದಿಸದೆ ಮೆತ್ತಗೆ ಇರುವ ತೊಟ್ಟುಮುರಿಯು ಎಲೆಯ ಬೆಂಡೆಕಾಯಿಯನ್ನ ಖರೀದಿಸಿ. 14. ಏಲಕ್ಕಿ ಬೀಜವನ್ನು ತೆಗೆದು ಸಿಪ್ಪೆಯನ್ನು ಬಿಸಾಡದೆ ಅದನ್ನು ಪುಡಿ ಮಾಡಿ ಸಕ್ಕರೆಯ ಡಬ್ಬೆಯಲ್ಲಿ ಹಾಕಿಡಿ. ನೀವು ಟೀ ಮಾಡುವಾಗ ಇದನ್ನು ಬಳಸಿ, ಟೀ ರುಚಿ ಹಾಗೂ ಪರಿಮಳ ತುಂಬಿರುತ್ತದೆ. 15. ಅಡುಗೆ ಮಾಡುವಾಗ ಉಪ್ಪು ಕಮ್ಮಿಯಾಗಿದ್ದರೆ ಅಥವಾ ಉಪ್ಪು ಹಾಕದೆ ಮರೆತಿದ್ದರೆ ಸ್ವಲ್ಪ ನೀರಿನಲ್ಲಿ ಉಪ್ಪನ್ನು ಹಾಕಿ ಕರಗಿಸಿ ನಂತರ ಅಡಿಗೆಗೆ ಹಾಕಿ ಕಲಸಿ, ಇದರಿಂದ ಉಪ್ಪು ಎಲ್ಲ ಕಡೆ ಸಮವಾಗಿ ಹರಡುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.